ಎಲ್ಲರಿಗೂ ನಮಸ್ಕಾರ. ಈಗ ಸ್ವಲ್ಪ ಹೊತ್ತು ಸಿರಿದಾಸನ ನೀತಿಶಾಸ್ತ್ರೀಯ ಕೆಲವು ಶ್ಲೋಕಗಳನ್ನು ಚರ್ಚಿಸೋಣ. ಪಂಚಾದಿ ದಶವರ್ಷಾಂತಂ ಸಂಧ್ಯಾ ಮುಕ್ತಕ ವಾಚನಂ ತಿಥಿವಾರಸ ನಕ್ಷತ್ರಂ ಗುಣನಂಚ ಸುಭಾಷಿತಂ. Daily during the evening time, at least for half an hour, all the parents should ask their children from 5 years to 15 years age to sit at home and say a few by-hearted elements like name of the days, months, star names, and multiplication till 20, sayings of noble persons of different languages, or subhashitas, shlokas, etc. for half an hour, by which the children will remember those things with you and would not send you to the old age homes during your old age. ಪಂಚಾದಿ ದಶವರ್ಷಾಂತಂ 5 ರಿಂದ 10 ವರ್ಷಗಳವರೆಗೆ. 5 ರಿಂದ 10 ಅಂದ್ರೆ ಒಂದು 5 ವರ್ಷ 10 ವರ್ಷ. ವರ್ಷಾಂತಂ ಪಂಚಾದಿ ದಶವರ್ಷಾಂತಂ 5 ವರ್ಷದಿಂದ ನಂತರ 10 ವರ್ಷದವರೆಗೆ ಅಂದ್ರೆ 15 ವರ್ಷದವರೆಗೆ. ಸಂಧ್ಯಾ ಮುಕ್ತಕ ವಾಚನಂ ಸಂಧ್ಯಾಕಾಲದಲ್ಲಿ ಸಾಯಂಕಾಲದಲ್ಲಿ ಮುಕ್ತಕ ಕೆಲವು ವಿಷಯಗಳನ್ನ ಎಲಿಮೆಂಟ್ಸ್ಗಳನ್ನ ಹೇಳಬೇಕಾಗತ್ತೆ. ಮುಕ್ತಕಗಳು ಶ್ಲೋಕಗಳನ್ನು ಹೇಳಬೇಕಾಗತ್ತೆ. ಅದ್ರಲ್ಲೇನಿರ್ಬೇಕು, ತಿಥಿಗಳನ್ನ ಹೇಳ್ಕೊಡ್ಬೇಕು, ವಾರಗಳನ್ನ ಬಂದ್ರು ಇನ್ನೊಂದ್ಸಲ ಹೇಳಿಸ್ಬೇಕು. ತಿಥಿ, ವಾರ, ನಕ್ಷತ್ರ 27 ನಕ್ಷತ್ರ ಇದೆ. ಗುಣಾಕಾರ 1 ರಿಂದ 20ರವರೆಗೆ ಗುಣಾಕಾರ. ಮತ್ತೆ ಸುಭಾಷಿತಗಳು, ಕೆಲವೊಂದು ನೀತಿ ಸುಭಾಷಿತಗಳಿದೆ. ಅದನ್ನೆಲ್ಲ ಅವ್ರಿಗೆ ಒಂದು ರೌಂಡ್ ರಿಪೀಟ್ ಮಾಡಿಸ್ಬೇಕು. ಹೇಳಿದ್ದೇ ಹೇಳೋ ಹೇಳಿಸ್ಬೇಕು. ಇದರಿಂದ ಏನಾಗುತ್ತೆ, ಬೈ ವಿಚ್ ದೇ ರಿಮೆಂಬರ್ ಯು ಫಾರ್ ಎ ಲಾಂಗ್ ಟೈಮ್. ಇದನ್ನ ಇವತ್ತು ಬೆಲೆ ಗೊತ್ತಾಗಲ್ಲ, 10 ವರ್ಷದ ನಂತರ ಅವರಿಗೆ ಎಷ್ಟು ಕಷ್ಟಪಟ್ಟು ನಾವು ಹೇಳಿದ್ವಿ, ನಮ್ಮ ತಂದೆ ಕೂರಿಸ್ಕೊಂಡು ಹೇಳಿದ್ರು ಅಂತ ನಿಮ್ಮನ್ನ ನೆನೆಸ್ಕೋತಾರೆ. ಇದರಿಂದ ನಿಮ್ಮನ್ನು ನೆನೆಸಿಕೊಳ್ಳುವುದರ ಮೂಲಕ ನಿಮಗೆ ಗೌರವ ಕೊಡೋದಕ್ಕೆ ನಿಮ್ಮನ್ನ ಮುಂದೆ ಯಾವುದೇ ಕಾರಣಕ್ಕೂ ಓಲ್ಡ್ ಏಜ್ ಹೋಮ್ ಕಳಿಸೋದಿಲ್ಲ, ಗೌರವ ಕೊಡುತ್ತಾರೆ. ನಿಮಗೂ ಒಳ್ಳೇದಾಗುತ್ತೆ, ಸಂಸಾರಕ್ಕೂ ಒಳ್ಳೇದಾಗುತ್ತೆ, ಮಕ್ಕಳಿಗೂ ಒಳ್ಳೇದಾಗುತ್ತೆ. ಕಂಟಿನ್ಯೂಸ್ 15 ವರ್ಷದ ತನಕ ಮಾತ್ರ. ಆಮೇಲೆ ಪುತ್ರ ಮಿತ್ರ ವದಾಚರಿತು, ಪುತ್ರ ಅಥವಾ ಪುತ್ರಿ ಇಬ್ಬರನ್ನೂ ಈ ರೀತಿ ಬೈಪಾಠ ಮಾಡಿಸೋದ್ರಿಂದ ಅವರ ಮೈಂಡ್ ಮೆಚುರಿಟಿ ಆಗುತ್ತೆ. ಮತ್ತೆ ಮಗ್ಗಿಪಾಠ ಎಲ್ಲ ಕರೆಕ್ಟ್ ತಲೆ ಒಳಗಿರುತ್ತೆ, ಅವರ ಅಭಿವೃದ್ಧಿನೂ ಆಗುತ್ತೆ. ಸಂಧ್ಯಾಕಾಲೇ ಕಂಠಪಾಠ ಶಿಶೂನಾಂ ಜ್ಞಾನವರ್ಧಕಃ. ದಶವರ್ಷಾಣಿ ಕರ್ತವ್ಯಂ ವೃದ್ಧ ವೃತ್ತಿ ಸನಾತನಂ. The duty of senior citizen is to inculcate the Sanatana Dharma, old tradition, in the minds of the children in the family, which can root out the old age homes seriously. Daily, during the evening time, at least for half an hour, all the parents as well as the senior citizens should ask their children from 5 years to 15 years age, at least for 10 years total, ask them to sit at home and say a few by-hearted elements. By this, they will enhance the memory power of the students, children. ಸಂಧ್ಯಾಕಾಲೇ ಕಂಠಪಾಠ, ಸಾಯಂಕಾಲದಲ್ಲಿ ಮಾಡುವ ಕಂಠಪಾಠವು ಶಿಶುಗಳ ಜ್ಞಾನವರ್ಧನೆಯಾಗುತ್ತದೆ. ಆಟ ಆಡ್ಲಿ ಬೇಡ ಅನ್ನಲ್ಲ, ಅರ್ಧ ಗಂಟೆ ಒಂದ್ ಕಡೆ ಕೂತ್ಕೋ ಅಂತ ಹೇಳಿ ಕೂರಿಸಿ ಅವರಿಗೆ ಕಂಠಪಾಠ ಹೇಳು, ಬಾಯಿಪಾಠ ಹೇಳು ಅಂತ ಹೇಳಿಸ್ಬೇಕು. ಇದರಿಂದ 10 ವರ್ಷ, 5 ವರ್ಷ ಚಿಕ್ಕ ಮಕ್ಕಳಿಗೂ ಇಲ್ಲ, 15 ವರ್ಷದ ನಂತರದ ಮಕ್ಕಳಿಗೂ ಇಲ್ಲ, 5 ರಿಂದ 15 ವರ್ಷದ ಮಕ್ಕಳವರೆಗೆ ಮಾತ್ರ ಈ ಕೆಲಸವನ್ನು ಮಾಡಿಸಬೇಕು. ದಶವರ್ಷಾಣಿ ಕರ್ತವ್ಯಂ, 10 ವರ್ಷಗಳ ಕಾಲ ಮಾಡಬೇಕು. ಇದರಿಂದ ವೃದ್ಧ ವೃತ್ತಿ ಸನಾತನ, ವೃದ್ಧರಿಗೆ ಟೈಮ್ ಪಾಸ್ ಆಗುತ್ತೆ, ಮತ್ತೆ ಸನಾತನ ಧರ್ಮ ಬೆಳೆಯುತ್ತೆ, ಸಂಸ್ಕಾರಗಳು ಬೆಳೀತವೆ. ಸುಭಾಷಿತಗಳನ್ನ ಹೇಳೋದ್ರಿಂದ ಅವರ ಮಾನಸಿಕವಾಗಿ ಸಮಾಜ ಜೊತೆ ಹೇಗೆ ಫೈಟ್ ಮಾಡಬೇಕು ಅನ್ನೋದು ಅವರಿಗೆ ಸಹಜವಾಗಿ ಗೊತ್ತಾಗುತ್ತದೆ. ಇಂತಹ ನೀತಿ ಸಹಸ್ರಗಳನ್ನ ಒಂದು ರೌಂಡ್ ರಿಪಿಟೇಷನ್ ಮಾಡಿಸ್ಬಿಟ್ರೆ ನಿಜವಾಗ್ಲೂ ಅವರಿಗೆ ಮನಸ್ಸಲ್ಲಿ ಕೂತ್ಕೊಳ್ಳುತ್ತೆ. ಒಂದಲ್ಲ ಒಂದು ದಿವಸ ಅದು ಉಪಯೋಗಕ್ಕೆ ಬರುತ್ತದೆ. ಮತ್ತೆ ನಿಮಗೂ ಸನಾತನ ಧರ್ಮ ಬೆಳೆಸೋದಕ್ಕೆ ಮೊಮ್ಮಕ್ಕಳಿಗೆ ಹೇಳ್ಕೊಡೋದಕ್ಕೆ ಸಹಕಾರಿಯಾಗುತ್ತೆ. ಮುದುಕ, ವಯಸ್ಸಾದ ಮುದುಕ ಅಂತ ಹೇಸಿಗೆ ಪಡುವಷ್ಟಿಲ್ಲ, ಅದು ಕರ್ತವ್ಯ. ಮೊಮ್ಮಕ್ಕಳನ್ನ ನಾನು ಮುಂದುವರಿಸಿಕೊಂಡು ಹೋಗ್ಬೇಕು ಅನ್ನೋ ಭಾವನೆ ಇಟ್ಟು
ಸೀನಿಯರ್ ಸಿಟಿಸನ್ ಆದ್ರೆ ನನ್ನ ಕರ್ತವ್ಯ ಶುರುವಾಯಿತು ಅಂತ ತಿಳಿದು ಮೊಮ್ಮಕ್ಕಳಿಗೆ ಕರೆದು ಕೂರಿಸಿ ಹೇಳಿಸಿದ್ರೆ ಸಂಸ್ಕಾರನೂ ಬೆಳೆಯುತ್ತೆ, ಸಂತಾನನೂ ಬೆಳೆಯುತ್ತೆ, ಸನಾತನ ಧರ್ಮನೂ ಬೆಳೆಯುತ್ತೆ. ಕ್ರೋಧಾದೇವೈ ಸರ್ವತ್ರ ಸಮಸ್ಯಾ ಮೂಲ ಕಾರಣಂ ಸಮಾನೇ ವೀಕ್ಷಣಂ ದುಷ್ಟಂ ಕಾಲೇ ಹಂತವ್ಯ ದುರ್ಜನಂ. ಕ್ರೋಧಾದೇವೈ ಸರ್ವತ್ರ ಸಮಸ್ಯಾ ಮೂಲ ಕಾರಣಂ ಸಮಾನೇ ವೀಕ್ಷಣಂ ದುಷ್ಟಂ ಕಾಲೇ ಹಂತವ್ಯ ದುರ್ಜನಂ. Anger is the main source of hatred and many other problems of life which raises the blood pressure of a person. Instead, we have to observe silently and wait and watch the circumstances and the opportunities and cut into pieces of bad personalities as an opportunist. ಕ್ರೋಧಾದೇವೈ ಸರ್ವತ್ರ ಕೋಪವೇ ಎಲ್ಲ ಸಮಸ್ಯೆಗಳಿಗೆ ಮೂಲ ಕಾರಣ. ಸಮಾನೇ ವೀಕ್ಷಣಂ ದುಷ್ಟಂ ದುಷ್ಟನ ಒಂದೇ ತರ ಗಮನಿಸ್ತಾ ಇರ್ಬೇಕು, ನೋಡ್ತಾ ಇರ್ಬೇಕು, ವೀಕ್ಷಣೆ ಮಾಡ್ತಾ ಇರ್ಬೇಕು. ತತ್ಕ್ಷಣದಲ್ಲಿ ಹೇಳಿಬಿಡಬಾರದು, ಕಾಯಬೇಕು, ಸಮಯ ನೋಡಿ ಕಾಲೇ ಹಂತವ್ಯ. ಸರಿಯಾದ ಪೆಟ್ಟು ಬಿದ್ದ ಅಂದ್ರೆ ಮತ್ತೆ ತಲೆ ಎತ್ತಬಾರದು. ಆ ರೀತಿ ಕಾಲ ನೋಡಿ ಸಮಯ ನೋಡಿ ದುರ್ಜನರನ್ನ ನಾಶ ಮಾಡಿಬಿಡಬೇಕು. ನೀತಿರಾಧಾರಿಯೋ ರಾಜಃ ಅರ್ಥಶಾಸ್ತ್ರಂ ಪ್ರಯೋಜತಿ ಸಮಷ್ಟಿ ಸಂಪದಾಯಾತಿ ದೈವ ಧ್ರುವಾನೀತಿರ್ಮತಿರ್ಮಮ. ಎ ಕಿಂಗ್ who rules with ethics and economics, then all will enjoy the God-gifted means equally for a long time. ಯಾವ ರಾಜನು ಯಹ ರಾಜ ಯೋ ರಾಜ, ಯಾವ ರಾಜನು ನೀತಿರಾಧಾರ್ಯ ನೀತಿ ಆಧರಿಸಿ ಅರ್ಥಶಾಸ್ತ್ರವನ್ನು ಉಪಯೋಗಿಸುತ್ತಾನೆಯೋ, ಅರ್ಥಶಾಸ್ತ್ರಂ ಪ್ರಯೋಜಿತಿ ಅರ್ಥಶಾಸ್ತ್ರವನ್ನು ಉಪಯೋಗಿಸುತ್ತಾನೆಯೋ, ಸಮಷ್ಟಿ ಸಂಪ್ರದಾಯಾತಿ ಎಲ್ಲಾ ರೀತಿಯ ಪ್ರಗತಿಯೂ ಸಾಧ್ಯವಾಗುತ್ತದೆ. ಅವನಿಗೆ ನೀತಿ ಇರಬೇಕು, ಅರ್ಥಶಾಸ್ತ್ರ ಗೊತ್ತಿರಬೇಕು. ಆದಾಗ ಎಲ್ಲರನ್ನು ಸಮಾನವಾಗಿ ಕಂಡು ಧ್ರುವಾನೀತಿರ್ಮತಿರ್ಮಮ ಅನೇಕ ವರ್ಷಗಳ ಕಾಲ ಸಮಾಧಾನವಾಗಿ ಹರಿಶ್ಚಂದ್ರನಂತರ ಬದುಕಿ ಬಾಳಬಹುದು. ನೀತಿರೇವೈ ಸರ್ವತ್ರ ಆರ್ಥಿಕ ಅಭಿವೃದ್ಧಿ ಸಂಪದಾಂ ಅನ್ಯಥಾ ಸ್ವಾರ್ಥ ಸಮೃದ್ಧಿ ಪ್ರಕೃತಿ ನಾಶ ಕಾರಣಂ. Morality and ethics are the only root of real progress. Otherwise, economics leads to greedy and selfishness and ruin the system as well as the nature. ನೀತಿರೇವೈ ಸರ್ವತ್ರ ಆರ್ಥಿಕ ಅಭಿವೃದ್ಧಿ ಸಂಪದ. ಆರ್ಥಿಕ ಅಭಿವೃದ್ಧಿ ಸಂಪತ್ತು ಆಗಲಿಕ್ಕೆ ನೀತಿಯೇ ಎಲ್ಲಾ ಕಡೆ, ಸರ್ವತ್ರ ಎಲ್ಲಾ ಕಡೆಯೂ ಕಾರಣ. ನೀತಿಯನ್ನು ಬಿಡಬಾರದು. ನೀತಿಯನ್ನು ಬಿಟ್ಟರೆ ಸ್ವಾರ್ಥ ಉಂಟಾಗುತ್ತದೆ, ಸ್ವಾರ್ಥ ಸಮೃದ್ಧಿಯಾಗುತ್ತದೆ ಹೊರತು ಪ್ರಕೃತಿ ನಾಶವಾಗುತ್ತದೆ ಹೊರತು ಸಮಾನಾಭಿವೃದ್ಧಿ ಸಾಧ್ಯವೇ ಇಲ್ಲ. ನೀತಿ ಇರಬೇಕು. ಆರ್ಜಿತಂ ನೀತಿ ಸುಜ್ಞಾನಂ ಲೋಕ ಸಮೃದ್ಧಿ ಕಾರಣಂ ಆದರ್ಶ ಸಂಪದಾ ವೃದ್ಧಿ ಅನುಭೋಗಾದಿ ಸತ್ಕ್ರಿಯಾ. The knowledge earned through the morality and ethics will lead good governance. It will enhance the real assets and real consumption. ಆರ್ಜಿತಂ ನೀತಿ ಸುಜ್ಞಾನಂ ನೀತಿ ಸುಜ್ಞಾನದ ಮೂಲಕ ಗಳಿಸಲ್ಪಟ್ಟದ್ದು ಲೋಕ ಸಮೃದ್ಧಿಗೆ ಕಾರಣವಾಗುತ್ತದೆ. ಆದರ್ಶ ಸಂಪದಾ ವೃದ್ಧಿ ಆದರ್ಶವಾದ ಸಂಪತ್ತು ಅಭಿವೃದ್ಧಿಯಾಗುತ್ತದೆ ಮತ್ತು ಸದ್ವಿನಿಯೋಗ ಎಲ್ಲರಿಗೂ ಬೇಕಾದಂತ ಉತ್ತಮ ವಸ್ತುಗಳು ಸಿಕ್ಕಿ ಒಳ್ಳೆಯ ಕಾರ್ಯದಲ್ಲಿ ತೊಡಗುತ್ತಾರೆ. ಅರ್ಥಾಧಾರಿತ ಸುಜ್ಞಾನಂ ನೀತಿರಾಧಾರ್ಯ ಜೀವತಿ ತದರ್ಥಂ ನೀತಿ ಸರ್ವತ್ರ ಶಾಂತಿ ಸಮೃದ್ಧಿ ಕಾರಣಂ. The knowledge based on ethical economics should be implemented on ethics. Therefore, the ethics is the only cause for the real peace and the progress. ಸುಜ್ಞಾನಂ ಅರ್ಥಾಧಾರಿತಂ ಅರ್ಥಶಾಸ್ತ್ರವನ್ನಾಧರಿಸಿದ ಸುಜ್ಞಾನವು ನೀತಿರಾಧಾರಿ ಜೀವತಿ. ಎಲ್ಲ ಅರ್ಥಶಾಸ್ತ್ರದ ಸಿದ್ಧಾಂತಗಳು ನೀತಿಯನ್ನಾಧರಿಸಿ ಬದುಕಬೇಕು, ಜೀವಿಸಬೇಕು. ತದರ್ಥಂ ನೀತಿ ಸರ್ವತ್ರಾಯ ಅದರಿಂದ ಎಲ್ಲಾ ಕಡೆಯೂ ತದರ್ಥಂ ಆದ್ದರಿಂದ ಎಲ್ಲಾ ಕಡೆಯಲ್ಲಿಯೂ ಸರ್ವತ್ರ ಎಲ್ಲಾ ಕಡೆಯೂ ನೀತಿಯನ್ನು ಅಳವಡಿಸಿಕೊಳ್ಳಬೇಕು. ಇದರಿಂದ ಶಾಂತಿ ಸಿಗುತ್ತದೆ, ಸಮೃದ್ಧಿಯಾಗುತ್ತದೆ. ನೀತಿ ಇಲ್ಲದಿದ್ದರೆ ಯುದ್ಧ, ಜಗಳ, ಕಚ್ಚಾಟ, ಟೆರರಿಸಂ
ಎಲ್ಲ ಜಾಸ್ತಿ ಆಗುತ್ತದೆ. ಶಾಂತಿ ಸಮೃದ್ಧಿ ಆಗಬೇಕಾದರೆ ನೀತಿಯನ್ನು ಆಧರಿಸಿ ಜೀವನ ಮಾಡಬೇಕು. ನೀತಿರಾಧಾರಿತೋ ದೇಶೆ ಆರ್ಥಿಕ ಸ್ಥಿತಿರುತ್ತಮಂ ಯುದ್ಧ ವಿಪ್ಲವ ನಿರ್ನಾಮಂ ವಿತ್ತಮರ್ಥಂಚ ಸಂಪದಾಂ. If a country is based on ethical rules or biased on ethical rules, will certainly in a good economic position. If you share and care, no war. If you eliminate war, money and economy will be that is safe. ನೀತಿರಾಧಾರಿತೋ ದೇಶ, ನೀತಿಯನ್ನು ಆಧರಿಸಿದ ಯಾವ ದೇಶವೂ ದೇಶದ ಆರ್ಥಿಕ ಸ್ಥಿತಿಯು ಉತ್ತಮವಾಗಿರುತ್ತದೆ. ಯುದ್ಧ ವಿಪ್ಲವಗಳು ಇರುವುದೇ ಇಲ್ಲ, ನಿರ್ನಾಮವಾಗಿರುತ್ತವೆ. ವಿತ್ತಮರ್ಥಂಚ ಸಂಪದಾಂ, ಹಣವು ಹಣದ ಸದ್ಬಳಕೆಯು ಎಲ್ಲವೂ ಕೂಡ ಸಂಪತ್ತು ಎಲ್ಲವೂ ಕೂಡ ಅತ್ಯುತ್ತಮವಾಗಿ ಎಲ್ಲರಿಗೂ ಸಿಗುವಂತಾಗಿರಬೇಕಾದರೆ ನೀತಿ ಆಧಾರಿತವಾಗಿರಬೇಕು. ಯತ್ರ ನೀತಿ ಪ್ರಜೀವಂತಿ ಅರ್ಥಮೂಲಂ ಪ್ರವರ್ಧತಿ ಅನ್ಯಥಾ ಸ್ವಾರ್ಥ ಸಂಪತ್ತಿ ಸ್ವಭೂಮಿಂ ನಾಶಕಾರಣಂ. It's all dependent on economic and ethics. That is the root of economic source and improvement, or else it leads to selfishness and greedy and the state will ruin. ಯತ್ರ ನೀತಿ ಪ್ರಜೀವಂತಿಯಲ್ಲಿ ನೀತಿಯು ಕುಣಿಯುತ್ತದೆಯೋ ಅರ್ಥ ಮೂಲಂ ಪ್ರವರ್ಧತಿ, ಹಣಕಾಸಿನ ಮೂಲಗಳೆಲ್ಲ ಅಭಿವೃದ್ಧಿಯಾಗುತ್ತದೆ. ಅನ್ಯಥಾ ಅಲ್ಲದಿದ್ದರೆ ಸ್ವಾರ್ಥ ಸಂಪತ್ತಿ, ದುರಾಸೆ, ದುರಾಚಾರ, ಭ್ರಷ್ಟಾಚಾರ, ಅನಾಚಾರ, ಅತ್ಯಾಚಾರ ಎಲ್ಲವೂ ಜಾಸ್ತಿಯಾಗಿ ಭೂಮಿಯನ್ನು ಕೂಡ ಭೂಮಿ, ಮಣ್ಣು, ಗಣಿಗಾರಿಕೆ, ಮರ, ಕಲ್ಲು ಯಾವುದನ್ನು ಬಿಡದೆ ನಾಶ ಮಾಡಿ ಪ್ರಾಣಿ, ಪಕ್ಷಿ, ಸಂಕುಲ ಎಲ್ಲವನ್ನು ತಿಂದು ತೇಗಿಬಿಡುತ್ತಾನೆ. ನೀತಿ ಇರಬೇಕು. ಆರ್ಜಿತಂ ನೀತಿ ಮಾರ್ಗೇಣ ಸಫಲಂ ಅರ್ಥ ಸಂಗ್ರಹ ಪುತ್ರ ಪೌತ್ರ ಪ್ರಪೌತ್ರಾಯ ಶಾಂತಿ ಸಮೃದ್ಧಿ ಸಾಧನಂ. Money earned through morality is really carrying a great weight. It will enhance the peace of the son, grandson and the family as well as the entire society as a whole. ಆರ್ಜಿತಂ ನೀತಿ ಮಾರ್ಗೇಣ, ನೈತಿಕವಾಗಿ ಏನನ್ನು ಪಡೆದುಕೊಂಡಿರುತ್ತಾರೆಯೋ ಸತ್ಯ, ಧರ್ಮ, ಕರ್ಮ ಅದನ್ನು ಆಧರಿಸಿ ಸಂಪಾದಿಸಿದ ಯಾವುದೇ ಹಣವು ನೀತಿ ಮಾರ್ಗದಿಂದಿದ್ದರೆ ಸಫಲಂ ಅರ್ಥ ಸಂಗ್ರಹ, ಅಂತಹ ದುಡ್ಡು ಶಾಶ್ವತವಾಗಿ ನಮ್ಮಲ್ಲಿಯೇ ಉಳಿಯುತ್ತದೆ. ಇದರಿಂದ ಮಕ್ಕಳು, ಮೊಮ್ಮಕ್ಕಳು, ಮರಿಮಕ್ಕಳು ಶಾಂತಿ ನೆಮ್ಮದಿಯಿಂದ ಸಮೃದ್ಧಿಯಾಗಿ ಸುಖವಾಗಿ ಬದುಕುತ್ತಾರೆ. ನೀತಿರೇವೈ ಸರ್ವತ್ರ ಆರ್ಥಿಕ ಅಭಿವೃದ್ಧಿ ಸಂಪದಾಂ ಅನ್ಯಥಾ ಸ್ವಾರ್ಥ ಸಮೃದ್ಧಿ ಪ್ರಕೃತಿಯ ನಾಶಕಾರಣಂ. Morality and ethics are the only root of real progress. Otherwise, economics leads to greedy and selfishness and ruin the system as well as the nature. ನೀತಿರೇವೈ ಸರ್ವತ್ರ, ಎಲ್ಲಾ ಕಡೆಯಲ್ಲಿಯೂ ನೀತಿಯೇ ಮುಖ್ಯವಾಗಿರುತ್ತದೆ. ಮನುಷ್ಯ ಅಂದ ಮೇಲೆ ನೀತಿ ಇರಬೇಕು. ಮತ್ತೆ ಅದರಿಂದ ಆರ್ಥಿಕ ಅಭಿವೃದ್ಧಿಯೂ ಆಗುತ್ತದೆ, ಸಂಪತ್ತು ಅಭಿವೃದ್ಧಿಯಾಗುತ್ತದೆ. ಅನ್ಯಥಾ ಅಲ್ಲದಿದ್ದರೆ ಸ್ವಾರ್ಥ ಸಮೃದ್ಧಿಯಾಗಿ ಪ್ರಕೃತಿಯು ಕೂಡ ನಾಶವಾಗಿ ಹೋಗುತ್ತದೆ. ಎಚ್ಚರವಿರಬೇಕು. ದುರಹಂಕಾರ ಸಂಯುಕ್ತಂ ಕೂಪಮಂಡೂಕಯೋರಿವ ಸಮಯ ಸಾಧಕ ದುರ್ಬುದ್ಧೆ ಧಿಕ್ಕಾರಂ ಶರಣಾಗತಂ. A person who has arrogance, acting like a frog in the well, timely showing the color, is not to be believable in any circumstances. ದುರಹಂಕಾರ ಸಂಯುಕ್ತಂ, ಎಲ್ಲ ದುರಹಂಕಾರಿಯಾದಂತಹ ವ್ಯಕ್ತಿಯನ್ನು ಕೂಪಮಂಡೂಕ ಎಂದು ಕರೆಯುತ್ತಾರೆ. ಫ್ರಾಗ್ ಇನ್ ದ ಗಟರ್, ಫ್ರಾಗ್ ಇನ್ ದ ವೆಲ್ ಎಂದು ಕರೆಯುತ್ತಾರೆ. ಇವರ ಸಮಯ ಸಾಧಕ ದುರ್ಬುದ್ಧಿಯಿಂದ ಯಾರನ್ನ ಎಲ್ಲಿ ಸಾಯಿಸುತ್ತಾರೆ ಎಂದು ಗೊತ್ತಾಗುವುದೇ ಇಲ್ಲ. ಧಿಕ್ಕಾರಂ ಶರಣಾಗತಂ, ಇವರು ಸಾರಿ ಅಂತ ಕೇಳಿದ್ರು ಕೂಡ ಇವರನ್ನ ಕ್ಷಮಿಸಲು ಯೋಗ್ಯರಲ್ಲ. ಇವರ ಶರಣಾಗತಿಗೆ ಧಿಕ್ಕಾರ. ಎಚ್ಚರವಿರಬೇಕು. ಸಮ್ಮಾನಿತ ಅಪರಾಧೇಶೇ ಜ್ಞಾನ ವಿಜ್ಞಾನ ಪಾರಗಾಹ ಪರಂತು ಆದ್ಯ ಪರಾನ್ನೇ ವಿಷಯಲಂಪಟಃ.
There was the respect for the skilled persons in the olden days of the same country. But today, a lust, worried about their money, about others' money, cheaters will be respected like anything. ಸಮ್ಮಾನಿತಾಪುರ ದೇಶೆ, ಈ ದೇಶದಲ್ಲಿ ಜ್ಞಾನ ವಿಜ್ಞಾನ ಪಂಡಿತರನ್ನು ಸನ್ಮಾನಿಸಲಾಗುತ್ತಿತ್ತು. ಸುವರ್ಣಯುಗಗಳು ಈ ದೇಶದಲ್ಲಿ ನಡೆದು ಹೋಗಿವೆ. ಪರಂತು ಆದರೆ ವಿಪರೀತಾದ್ಯ ಎಂದು ವಿಪರೀತವಾಗಿದೆ. ಏನು? ಬೇರೆಯವರ ಅನ್ನವನ್ನು ಬಾಚಿ ತಿನ್ನುವವರು, ವಿಷಯ ಲಂಪಟರು, ಇಂಥವರಿಗೆ ಹೆಚ್ಚು ಗೌರವ ಸಿಗುತ್ತದೆ ಹೊರತು ಜ್ಞಾನ ವಿಜ್ಞಾನ ವಿಕಾಸದ ಬಗ್ಗೆ ಗಮನಿಸುವವರನ್ನು ಕೇಳುವವರೇ ಇಲ್ಲದಂತಾಗಿದೆ. ನಿಪುಣಸ್ತು ಕುಚೋರತ್ವೇ ಲೋಭವಂಚನ ತತ್ಪರ ಧನಮೂಲೆ ಸದಾ ಚಿಂತ ನಾಶನಂ ಗುರು ಸಂಕುಲ. Nowadays teacher is good in cheating, money lending, snatching and many other legal or illegal activities instead of teaching. He is too much greedy of money, assets, and ruin the weight of the teacher, destroy the weight of the teacher. Guru means weighted person. But now Guru is Lagu, lightweight person, because of all these reasons. ನಿಪುಣಸ್ತು ಕೋಚರತ್ವೇ, ಕಳ್ಳತನ ಮಾಡೋದ್ರಲ್ಲಿ ನಂಬರ್ 1. ನಿಪುಣಸ್ತು ಕೋಚರತ್ವೇ, ಎಲೆಕ್ಷನ್ ಕೌಂಟಿಂಗ್ ದಿವಸ ಮರುದಿವಸ ಅಲ್ಲಿ ಪೆನ್ನು ಪೆನ್ಸಿಲ್ ಎಲ್ಲ ಇಟ್ಟಿರ್ತಾರೆ. ಅದು ಎಲೆಕ್ಷನ್ ಮುಗಿದ ನಂತರ ಅಲ್ಲಿ ಇರುವುದೇ ಇಲ್ಲ. ಹಾಗಂತ ಬೇರೆ ಯಾರಾದ್ರೂ ಬಂದ್ರ ಇಲ್ಲ, ಎಲ್ಲ ಟೀಚರ್ಸ್. ನಿಪುಣಸ್ತು ಕುಚೋರತ್ವೇ, ಚೋರತ್ವದಲ್ಲಿ ನಂಬರ್ 1 ಆಗಿರುತ್ತಾರೆ. ಲೋಭ ವಂಚನ ತತ್ಪರ, ಯಾರಿಗೇನು ಮೋಸ ಮಾಡಬೇಕು, ಎಲ್ಲಿ ಯಾವ ರೀತಿ ದುಡ್ಡು ಮಾಡಬೇಕು, ಯಾವ ರೀತಿ ತಲೆ ಹೊಡಿಬೇಕು ಅನ್ನೋದ್ರಲ್ಲಿ ಶಾರ್ಪ್ ಆಗಿರ್ತಾರೆ, ನಂಬರ್ 1 ಆಗಿರ್ತಾರೆ. ಧನ ಮೂಲೆ ಸದಾ ಚಿಂತ, ಯಾವ ರೀತಿಯಿಂದ ದುಡ್ಡನ್ನ ದೋಚಬೇಕು, ಗಳಿಸ್ಬೇಕು, ದುರಾಸೆಯಲ್ಲಿ ಮುಳುಗಿ ಹೋಗಿರುತ್ತಾರೆ. ಇಂತಹ ಗುರುಗಳ ಸಂಕುಲ, ಇಂತಹ ಗುರುಗಳ ಸಮೂಹ ನಾಶವಾಗಿ ಹೋಗಲಿ. ನಾಶನಂ ಗುರು ಸಂಕುಲ. ಸಂಸ್ಕಾರವಿಲ್ಲದ ಗುರುಗಳು ಏನು ಮಾಡ್ಯಾರು ದೇಶಕ್ಕೆ? ಮಾತಾಪಿತಾ ಗುರೋರ್ನಿಂದ ಪುನರ್ಜನ್ಮಾದಿ ಕಾರಣಂ ಕುಪತ್ನಿ ಕುಜನೋ ಬಂಧು ಕುಪಿತಾತ್ಮ ನಿರಂತರಂ. The reason for the rebirth is the criticisms of the mother. Criticisms on the mother, father, as well as Guru. As a result, we get rebirth. Guru means good Guru, efficient Guru, not Kujana Kuguru. As a result, we get rebirth and bad family and bad neighbors, bad children and bad relatives continuously, ceaselessly. ಮಾತಾ ಪಿತಾ ಗುರುವರ್ನಿಂದ, ತಾಯಿ ತಂದೆ ಗುರುಗಳ ನಿಂದೆ ಮಾಡಿದ, ಒಳ್ಳೆ ಗುರುಗಳು ಸದ್ಗುರುಗಳ ನಿಂದೆ ಮಾಡಿದ ಪರಿಣಾಮವಾಗಿ ಮನುಷ್ಯ ಪುನಃ ಪುನಃ ಜನ್ಮವನ್ನು ಪಡೆಯುತ್ತಾನೆ. ಹೋಗಲಿ, ಜನ್ಮದಲ್ಲಿ ಒಳ್ಳೆ ಜನ್ಮ ಸಿಗುತ್ತಾ? ಇಲ್ಲ. ಆ ಜನ್ಮದಲ್ಲಿ ಕುಪತ್ನಿ, ಕೆಟ್ಟ ಹೆಂಡತಿ, ಪಕ್ಕದ ಮನೆಗೆ ಹೋಗುವ ಹೆಂಡತಿ ಸಿಗುತ್ತಾಳೆ. ಕುಜನ, ದುಷ್ಟ ದುಷ್ಟ ಮಕ್ಕಳು ಸಿಗುತ್ತಾರೆ. ಕುಬಂಧು, ಕೆಟ್ಟ ಕೆಟ್ಟ ಬಂಧುಗಳು ಸಿಗುತ್ತಾರೆ. ಕುಪಿತಾತ್ಮ, ಮನಸ್ಸಿನಲ್ಲಿ ಉದ್ವೇಗ, ದ್ವೇಷ, ಚಿಂತನೆ, ಅಸೂಯೆ ಇದೇ ಬೆಳೆಯುತ್ತಾ ನಿರಂತರವಾಗಿ ಹುಟ್ಟುತ್ತಾ ಇರುತ್ತಾನೆ. ಪುನರಪಿ ಜನನಂ ಪುನರಪಿ ಮರಣಂ. ಕಾರಣ ಏನು? ಮಾತಾಪಿತ ಗುರುವರ್ನಿಂದ, ತಂದೆ ತಾಯಿ ಗುರುಗಳ ನಿಂದೆ ಮಾಡಿದರ ಪರಿಣಾಮವಾಗಿ ಜನ್ಮಾದಿ ಕಾರಣಂ, ಪುನಃ ಪುನಃ ಹುಟ್ಟುಗಳು ಉಂಟಾಗುತ್ತವೆ. ಕರ್ತವ್ಯಂ ಸೂಕ್ಷ್ಮ ಸಂವೇದಿ ಸೂಕ್ಷ್ಮ ದೇವಾರ್ಪಿತಂ ಮನಃ. ಸೂಕ್ಷ್ಮಾದೇವ ಅರ್ಪಿತಂ ಮನಃ. ಶಾಶ್ವತಿ ಸೂಕ್ಷ್ಮ ಕಾರ್ಯಂತು ಸೂಕ್ಷ್ಮತ್ವಂ ದೈವಮಾನ್ಹಿಕಂ. Do the duties seriously with scrutiny, even to meditation. Seriousness for any minute or every tiny work itself is a noble worship. ಕರ್ತವ್ಯಂ ಸೂಕ್ಷ್ಮ ಸಂವೇದಿ. ಯಾವುದೇ ಕೆಲಸವನ್ನು ಮಾಡುವಾಗ ಸ್ಮಾಲ್ ಈಸ್ ಬ್ಯೂಟಿಫುಲ್. ಸಣ್ಣ ಸಣ್ಣ ವಿಷಯವನ್ನು ಗಮನಿಸಿ ಫಿನಿಶಿಂಗ್ ಕೊಡೋದು ಅಂತಾರೆ ಟೈಲರಿಂಗ್ ಅಲ್ಲಿ. ಫಿನಿಶಿಂಗ್ ಕೊಡೋದ್ರ ಮೂಲಕ
ಸಣ್ಣ ಸಣ್ಣ ವಿಷಯವನ್ನು ಗಮನಿಸಿ ನಡೆದಾಗ ಸೂಕ್ಷ್ಮಾದೇವ ಅರ್ಪಿತಂ ಮನಃ, ಸೂಕ್ಷ್ಮದಲ್ಲಿಯೇ ಮುಳುಗಿ ಮನಸ್ಸನ್ನು ಇಟ್ಟು ಕೆಲಸ ಮಾಡಿದರೆ ಉತ್ತಮವಾದ ವಸ್ತುಗಳನ್ನು ತಯಾರು ಮಾಡಬಹುದು, ಉತ್ತಮವಾದ ಕಾರ್ಯವನ್ನು ಮಾಡಬಹುದು. ಶಾಶ್ವತೀ ಸೂಕ್ಷ್ಮ ಕಾರ್ಯ ಅಂತೂ ಇಂತಹ ಸಣ್ಣ ಸಣ್ಣ ವಿಷಯಗಳನ್ನು ಗಮನಿಸಿ ಮಾಡಿದಂತಹ ಯಾವುದೇ ಕಾರ್ಯವು ಶಾಶ್ವತವಾಗಿರುತ್ತದೆ, ಅನೇಕ ವರ್ಷಗಳ ಕಾಲ ಬದುಕುತ್ತದೆ. ಸೂಕ್ಷ್ಮತ್ವಂ ದೈವಮಾನ್ಯಕಂ, ಸೂಕ್ಷ್ಮತ್ತು ದೇವರಿಗೆ ಮಾಡುವ ಪೂಜೆಯಾಗಿರುತ್ತದೆ. ದೇವಾರ್ಪಿತ ಯದ್ವಸ್ತು ವ್ಯರ್ಥಂ ನೈವೋಪಜಾಯತೆ, ಜಲಕ್ಷೀರ ಮಧುರಾಜ್ಯಾದಿ ಸತೀರ್ಥಮಿತಿ ಯುಜ್ಯತೆ. The item which is given to the god cannot be a waste at any time. Water, honey, milk, etc. will be treated as a sacred water after coming from the god's statue or sculpture. ದೈವಾರ್ಪಿತ ಯದ್ವಸ್ತು, ದೇವರಿಗೆ ಅರ್ಪಿಸಿದ ಯಾವ ವಸ್ತುವು ಕೂಡ ವ್ಯರ್ಥಂ ನೈವೋಪಜಾಯತೆ, ವೇಸ್ಟ್ ಅಂತ ಇಲ್ಲ, ವ್ಯರ್ಥವಾಗುವುದೇ ಇಲ್ಲ. ಜಲಕ್ಷೀರ ಮಧುರಾಜ್ಯಾದಿ, ಜಲ, ಹಾಲು, ಜೇನುತುಪ್ಪ, ತುಪ್ಪ ಇತ್ಯಾದಿ ಎಲ್ಲವೂ ಕೂಡ ಸತೀರ್ಥಮಿತಿ ಯುಜ್ಯತೆ, ಅದನ್ನು ತೀರ್ಥ ಎಂದು ಸೇವಿಸುತ್ತಾರೆ ಹೊರತು ವೇಸ್ಟ್ ಅಂತ ಯಾರು ಹೇಳೋದಿಲ್ಲ. ಮತ್ತೆ ಅದು ವೇಸ್ಟ್ ಆಗುವುದೂ ಇಲ್ಲ, ಅದಕ್ಕೆ 100 ಪಟ್ಟು ಹೆಚ್ಚಿನದನ್ನು ಭಗವಂತ ಕರುಣಿಸಿಯೇ ಕರುಣಿಸುತ್ತಾನೆ. ಆರ್ಜಿತಂ ಸಹಸಾ ವಿದ್ಯಾ ಸುದೀರ್ಘೇ ನೈವ ಜೀವತಿ, ಯದ್ವಿದ್ಯಾ ಸತ್ವ ಸಂಪನ್ನಃ ಯಜ್ಜೀವತಿ ಸಜೀವತಿ. The knowledge earned suddenly will not be eternal, but if it is earned with great sacrifice and difficulty, that will be permanent. ಆರ್ಜಿತಂ ಸಹಸಾ ವಿದ್ಯಾ, ವಿದ್ಯೆಯನ್ನು ತತ್ಕ್ಷಣದಲ್ಲಿ ಅರ್ಧ ಗಂಟೆಲಿ ಬೈಹಾಟ್ ಮಾಡಿ ಎಲ್ಲ ಎಕ್ಸಾಮ್ ಬರೆದು ಈಚೆ ಬಂದು ಮಾರ್ತ ಬಿಟ್ರೆ ಸದೀರ್ಘೇ ನೈವ ಜೀವತಿ, ಹೆಚ್ಚು ಕಾಲ ಅದು ಮನಸ್ಸಿನಲ್ಲಿ ಇರಲು ಸಾಧ್ಯವೇ ಇಲ್ಲ. ಆ ಟೈಮ್ಗೆ 3 ಗಂಟೆ ಟೈಮ್ಗೋಸ್ಕರ ಓದಿದ ವಿದ್ಯೆ ಎಂದೂ ತಲೆಯಲ್ಲಿರಲು ಸಾಧ್ಯವಿಲ್ಲ. ಬದಲಾಗಿ ಯದ್ವಿದ್ಯಾ ಸತ್ವ ಸಂಪನ್ನ, ಯಾವ ವಿದ್ಯೆಯು ಪ್ರತಿ ನಿಮಿಷದಲ್ಲೂ ಜೀವನ ಪರ್ಯಂತ ಆರ್ಜಿಸಲ್ಪಟ್ಟಿದೆಯೋ, ಕಷ್ಟದಿಂದ ಸಂಪಾದಿಸಲ್ಪಟ್ಟಿದೆಯೋ, ತ್ಯಾಗದಿಂದ ಸಂಪಾದಿಸಲ್ಪಟ್ಟಿದೆಯೋ ಅದು ಯಜ್ಜೀವತಿ, ಅದು 100 ವರ್ಷಗಳ ಕಾಲ ಸಜೀವತಿ, ಬದುಕಿರುತ್ತದೆ. ವಿದ್ಯಾತು ಶ್ರದ್ಧೆಯ ಲಬ್ಧಂ ಸುಮುಖೇ ಅಂಕುರಿಷ್ಯತಿ, ಅಥವಾರ್ಜಿತ ಯಾ ವಿದ್ಯಾ ವಿನಾಶಯತಿ ಸಜ್ಜನಂ. The knowledge which is hard earned will be stated on the face. As we say, face is the index of mind. If it is freely earned, that will ruin the nobility soon. ವಿದ್ಯಾತು ಶ್ರದ್ಧೆಯ ಲಬ್ಧಂ, ಯಾವುದೇ ವಿದ್ಯೆಯನ್ನು ಶ್ರದ್ಧೆಯಿಂದ ಪಡೆದಿದ್ದರೆ ಸುಮುಖೇ ಅಂಕುರಿಷ್ಯತಿ, ಅವರ ಮುಖ ನೋಡೋದ್ರೊಳಗೆ ವಿದ್ಯೆ ಇದ್ದವನ ಮುಖವು ಎದ್ದು ಬಂದಂತಿಕ್ಕು. ಸರ್ವಜ್ಞ ಹೇಳ್ತಾನೆ, ವಿದ್ಯಾತು ಶ್ರದ್ಧೆಯ ಲಬ್ಧಂ ಸುಮುಖೇ ಅಂಕುರಿಷ್ಯತಿ, ಮುಖದಲ್ಲಿ ಎದ್ದು ಕಾಣುತ್ತೆ ಕಷ್ಟಪಟ್ಟು ಓದಿದ ಇವನು ಅಂತ. ಅಂಬೇಡ್ಕರ್ ಫೋಟೋ ನೋಡಿದ್ರೇನೆ ಮನಸ್ಸಿಗೆ ಸಮಾಧಾನ ಆಗುತ್ತೆ, ಎಷ್ಟು ಕಷ್ಟಪಟ್ಟಿರ್ಬೇಕು, ಅವ್ರ ಮುಖದಲ್ಲೇ ಗೊತ್ತಾಗುತ್ತೆ ತೇಜಸ್ಸು. ಸುಮುಖೇ ಅಂಕುರಿಷ್ಯತಿ. ವಿವೇಕಾನಂದರ ಫೋಟೋ ನೋಡಿದ್ರೇನೆ ಅವರ ವಿದ್ಯೆ ಜ್ಞಾನ ಗೊತ್ತಾಗತ್ತೆ. ಅಥವಾರ್ಜಿತ ವಿದ್ಯಾ, ಅಥವಾ ಇನ್ಯಾವುದೇ ರೀತಿಯಿಂದ ಕಷ್ಟಪಡದೆ ಕಾಪಿ ಹೊಡೆದು ಬಿಟ್ಟು ದುಡ್ಡು ಕೊಟ್ಟು ಪಾಸ್ ಮಾಡಿದ ಸರ್ಟಿಫಿಕೇಟ್, ಅಥವಾ ಅರ್ಜಿತ ಯಾವ ವಿದ್ಯಾ, ಮಾಡಿದಂತಹ ಯಾವ ವಿದ್ಯೆಯು ಅವ್ರು ಸಾಯೋದಲ್ಲದೆ ಸಜ್ಜನರನ್ನು ನಾಶ ಮಾಡುತ್ತದೆ. ಗತ್ಯಾಧಾರಿತ ದೇಶೇ ದ್ವಿಸ್ತಂಭಂ ಅತ್ಯವಶ್ಯಕಂ, ದುರಾಚಾರೇ ವಿನಶ್ಯಂತಿ ಲೇಖಪಾಲಕ ನಾಯಿಕ. The progress of state depends upon 2 things. One is they are strict rules. There should be strict rules on the judges and auditors in the state frequently. Then only we can see the progress of the state. If you don't control the judges and auditors, they spoil everything in the country. ಗತ್ಯಾಧಾರಿತ ದೇಶಿ, ಅಭಿವೃದ್ಧಿಯಾಗಬೇಕು ಎಂಬ ಆಸೆ ಇರುವ ದೇಶದಲ್ಲಿ ದ್ವಿಸ್ತಂಭಂ, 2 ಕಂಬಗಳನ್ನು ಸರಿಯಾಗಿ ನಿಲ್ಲಿಸಿಕೊಳ್ಳಬೇಕು. ಒಂದು, ದುರಾಚಾರ ವಿನಾಶ ಆಗಬೇಕಾದ್ರೆ ಲೇಖಪಾಲಕ ಸರಿ ಇರಬೇಕು, ಆಡಿಟರ್ ಜನರಲ್ ಸರಿ ಇರಬೇಕು, ಮತ್ತೆ ನ್ಯಾಯಿಕ ನ್ಯಾಯಸ್ಥಾನವನ್ನು ನ್ಯಾಯ ಕೊಡುವವನು ಸರಿ ಇರಬೇಕು.
ಇವರಿಬ್ರು ಕರಪ್ಟ್ ಆದ್ರೆ ಮತ್ತೆ ದೇಶವನ್ನ ನೀನು ಅಭಿವೃದ್ಧಿ ಮಾಡುವ ನಾಶ ಮಾಡುವ ಅವಶ್ಯಕತೆಯೇ ಇಲ್ಲ. ಇವರಿಬ್ಬರೇ ನಾಶ ಮಾಡಿ ಬಿಡುತ್ತಾರೆ. ಎಚ್ಚರವಿರಬೇಕು. ಚುನಾವಣಾ ಸುಕರ್ತವ್ಯ ವಿತ್ಯಾಧ್ಯಾಮಿಷಂ ವಿನಾ ಸ್ವತಂತ್ರಾಂಶ ವಿಕಾಸೇನ ಪ್ರಜಾಸತ್ತಾ ಪ್ರಜೀವತಿ. Election should be made without money or any kind of greed. Democracy will live long only by adoption of new technology and application of new technology. ಚುನಾವಣಾ ಸುಕರ್ತವ್ಯ, ಚುನಾವಣೆಯನ್ನು ಪೆನ್ಲೆಸ್ ಪೇಪರ್ಲೆಸ್ ಮಾಡಬೇಕು. ವಿತ್ತಾಧ್ಯಾಮಿಷಂ ವಿನಾ, ಹಣದ ಆಸೆ, ಮದ್ಯಪಾನ, ಸುರಾಪಾನ ಅಥವಾ ಬಟ್ಟೆ ಕೊಡುವುದು, ಕುಕ್ಕರ್ ಕೊಡುವುದರಿಂದ ಚುನಾವಣೆಯನ್ನು ನಡೆಸಬಾರದು. ಬದಲಾಗಿ ಸ್ವತಂತ್ರಾಂಶ ವಿಕಾಸೇನ, ಸ್ವತಂತ್ರಾಂಶ ಒಳ್ಳೆಯ ರೀತಿಯ ಟೆಕ್ನಾಲಜಿಯನ್ನು ಬಳಸಿಕೊಂಡು ವಿಕಾಸ ಮಾಡುವುದರಿಂದ ಪ್ರಜಾಸತ್ತಾತ್ಮಕ ದೇಶವು ಪುನರುಜ್ಜೀವನಗೊಳ್ಳುತ್ತದೆ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ವಿಡಿಯೋಗಳನ್ನು ನಿರೀಕ್ಷಿಸಿ. ವಂದನೆಗಳು. ನಮಸ್ಕಾರ.